20ನೇ ಪ್ರಶ್ನೆ, ಬಾಲ್ಯ ವಿವಾಹಕ್ಕೆ ಕಾರಣಗಳು ಯಾವುವು? ಬಾಲ್ಯ ವಿವಾಹ ಅಂದ್ರೆ ಏನು ಮಕ್ಕಳೇ? 18 ವರ್ಷ ಹುಡುಗಿಗೆ ಮತ್ತು 21 ವರ್ಷ ಹುಡುಗನಿಗೆ ಕಡ್ಡಾಯವಾಗಿ ಆಗಿರ್ಲೇಬೇಕು ಅಲ್ವಾ? ಸೊ ಅಂತ ಒಂದು ವಯಸ್ಸಿನ ಮಿತಿಗೆ ಕಡಿಮೆ ಇದ್ದರೆ ಆ ವಿವಾಹವನ್ನ ಬಾಲ್ಯ ವಿವಾಹ ಅಂತ ಪರಿಗಣಿಸಲಾಗತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ, ಒಂದನೇದಾಗಿ ಬಾಲ್ಯ ವಿವಾಹಕ್ಕೆ ಪ್ರಮುಖ ಕಾರಣ ಲಿಂಗ ತಾರತಮ್ಯ. ಲಿಂಗ ತಾರತಮ್ಯ ಅಂದ್ರೇನು? ಜೆಂಡರ್ ಡಿಸ್ಕ್ರಿಮಿನೇಷನ್, ಹೆಣ್ಣು ಗಂಡು ಎಂಬ ಭೇದ ಭಾವವನ್ನ ಹೊಂದಿರುವುದು. ಯಾಕೆ ಅಂತಂದ್ರೆ, ಈಗ ಸಪೋಸ್ ಹೆಣ್ಣು ಮಗು ಹುಟ್ಟಿದ್ರೆ ಆ ಮಗು ಹೇಗಿದ್ರು ಬೇರೆ ಮನೆಗೆ ಹೋಗುವವಳು, ಅವಳನ್ನ ಮದುವೆ ಮಾಡಿ ಕಳಿಸುವುದೇ ಒಂದು ಕೆಲಸ ಅನ್ನುವಂತ ಮನೋಭಾವ ತಂದೆ ತಾಯಿಯಲ್ಲಿ ಇದ್ದಾಗ ಆದಷ್ಟು ಬೇಗ ಮದುವೆ ಮಾಡಿ ಕಳುಹಿಸಬೇಕು ಎಂಬ ನಂಬಿಕೆ ತಂದೆ ತಾಯಿಯಲ್ಲಿ ಹುಟ್ಟಿದಾಗ ಅವ್ರು ಏನ್ ಮಾಡ್ತಾರೆ, 18 ವರ್ಷ ವಯಸ್ಸಿನವರೆಗೆ ಕಾಯೋದಿಲ್ಲ. 14 ವರ್ಷ, 12 ವರ್ಷ, 10 ವರ್ಷಕ್ಕೆ ಹೆಣ್ಣು ಮಗಳನ್ನ ಮದುವೆ ಮಾಡಿ ಕಳಿಸಲಾಗ್ತಾ ಇರುತ್ತೆ. ಸೊ ಇಂಥ ಒಂದು ಮನೋಭಾವ, ಮುಖ್ಯವಾಗಿ ಲಿಂಗ ತಾರತಮ್ಯ ಬಾಲ್ಯ ವಿವಾಹಕ್ಕೆ ಪ್ರಮುಖವಾದ ಕಾರಣ. ಅದು ಏನು ಅಂತಂದ್ರೆ, ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವಿನ ಭೇದ ಭಾವ ಇದ್ದಾಗ. ಓಕೆನಾ? ಇದೇ ರೀತಿ ಇನ್ನೊಂದು, ಶಿಕ್ಷಣ ಇಲ್ಲದಿರುವಿಕೆ, ಬಾಲ ಕಾರ್ಮಿಕತೆ ಮತ್ತು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ. ಈ ಒಂದು ಭಯದಲ್ಲಿ ತಂದೆ ತಾಯಿಯರಿಗೆ ಸರಿಯಾದ ಶಿಕ್ಷಣ ಇಲ್ಲದೆ ಇರುವಾಗ, ಅಥವಾ ಬಾಲ ಕಾರ್ಮಿಕ ಪದ್ಧತಿ ಜಾರಿಯಲ್ಲಿ ಇರುವಾಗ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟದ ಭಯ ಇರುವಾಗ, ಸೊ ತಂದೆ ತಾಯಿಗಳು ಏನ್ ಮಾಡ್ತಾರೆ ಮಕ್ಕಳೇ, ಬಾಲ್ಯ ವಿವಾಹಕ್ಕೆ ಮಕ್ಕಳನ್ನ ದೂಡ್ತಾರೆ. ಓಕೆನಾ? ಸೊ ಅವರು ವಿವಾಹ ಮಾಡಿಕೊಂಡು ಹೋದ ಮೇಲೆ ಅವರ ಜವಾಬ್ದಾರಿ ಅನ್ನುವಂತ ಮನೋಭಾವ ತಂದೆ ತಾಯಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು, ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಮತ್ತು ಬಳಕೆಯ ಕೊರತೆ. ಈಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಅನಕ್ಷರತೆ ಇದ್ದಾಗ ತಂದೆ ತಾಯಿಗಳಿಗೆ ಆ ಒಂದು ಕನಿಷ್ಠ ಮಟ್ಟದ ಅನುಷ್ಠಾನದ ಜ್ಞಾನ ಇರೋದಿಲ್ಲ. ಸೊ ಅವರು ಅಜ್ಞಾನ ಪೂರ್ವಕವಾಗಿ ಈ ಒಂದು ಬಾಲ್ಯ ವಿವಾಹಕ್ಕೆ ಮಕ್ಕಳನ್ನ ದೂಡುವಂತ ಸಂದರ್ಭ ಇರುತ್ತೆ. ನೆಕ್ಸ್ಟ್, ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ. ಈಗ ಶಿಕ್ಷಣಕ್ಕೆ ಸಮಾಜದ, ಸಮುದಾಯಗಳ, ಸಾರ್ವಜನಿಕರ ಅಸಹಕಾರ. ಕೆಲವೊಂದು ಕಡೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದಿಕ್ಕೆ ತಂದೆ ತಾಯಿಗಳು ಬಯಸುವುದಿಲ್ಲ, ಸಾಮಾಜಿಕ ಮುಖಂಡರು ಬಯಸುವುದಿಲ್ಲ, ಅಥವಾ ಕೆಲವೊಂದು ಸಮಾಜಗಳಲ್ಲಿ ಹೆಣ್ಣು ಮಕ್ಕಳನ್ನ ಶಿಕ್ಷಣಕ್ಕೆ ಕಳಿಸುವುದೇ ಒಂದು ನಿಷೇಧ ಅಂತ ಪರಿಗಣಿಸಲಾಗತ್ತೆ. ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸೋದಿಕ್ಕೆ ಹಿಂಜರಿತಾರೆ. ಸೊ ಈ ಒಂದು ಶಿಕ್ಷಣದ ಕೊರತೆ ಅಥವಾ ಅನುಷ್ಠಾನದ ಕೊರತೆ ಕೂಡ ಬಾಲ್ಯ ವಿವಾಹಕ್ಕೆ ಕಾರಣವಾಗುತ್ತೆ. ನೆಕ್ಸ್ಟ್, ಮಕ್ಕಳ ಹಕ್ಕು ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳ ದೋಷಪೂರಿತವಾದ ಅನುಷ್ಠಾನ. ಆಕ್ಚುಲಿ ಸಮಾಜದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡುವುದಕ್ಕೆ ಮತ್ತು ಮಕ್ಕಳ ಅಭಿವೃದ್ಧಿಗಳಿಗೆ ಕಾನೂನುಗಳು, ಕಾಯ್ದೆಗಳು ಇವೆ. ಆದರೆ ಅದರ ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗದೆ ಇದ್ದಾಗ, ಸೊ ಈ ಒಂದು ನಿರ್ಲಕ್ಷ್ಯಕ್ಕೆ ಗುರಿಯಾದಾಗ ಬಾಲ್ಯ ವಿವಾಹದಂತ ಪಿಡುಗುಗಳು ಮುಂದುವರಿತಾನೆ ಇರುತ್ತೆ ಮಕ್ಕಳು. ಇವೆಲ್ಲ ಏನು ಬಾಲ್ಯ ವಿವಾಹಕ್ಕೆ ಪ್ರಮುಖವಾದ ಕಾರಣಗಳು. ನಾನು ಆಗ್ಲೇ ಹೇಳಿದಾಗ ಎಲ್ಲಾ ಸಾಮಾಜಿಕ ಪಿಡುಗಿನಲ್ಲಿಯೂ ಒಂದು ಕಾಮನ್ ಅಂದ್ರೆ ಸಾಮಾನ್ಯವಾದ ಕಾರಣ ಅಂತಂದ್ರೆ ಬಡತನ ಮತ್ತು ಅನಕ್ಷರತೆ.